ಸ್ನೇಹಿತರೆ ನಮಸ್ಕಾರ. ಕಾನ್ಫಿಡೆಂಟ್ ಗ್ರೂಪ್ನ ಸಿ ಜೆ ರಾಯ್ ಅವರು ತೆಗೆದುಕೊಂಡಂಥ ನಿರ್ಧಾರ ಮತ್ತು ಅವರ ಬದುಕು ಎಲ್ಲವೂ ಕೂಡ ಈಗ ಒಂದು ರೀತಿಯಲ್ಲಿ ಭಾರಿ ಕುತೂಹಲದಾಯಕವಾಗಿದ್ದಾವೆ. ಯಾಕೆ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಇದೇ ರಾಯ್ ವಿರುದ್ಧ ಸಾಕಷ್ಟು ಆರೋಪಗಳು ಮತ್ತು ಸಾಕಷ್ಟು ಕುತೂಹಲದಾಯಕ ಸಂಗತಿಗಳು ಕೂಡ ಈಗ ಬಹಿರಂಗ ಆಗ್ತಿದೆ. ಅದರಲ್ಲೂ ಕೂಡ ರಾಯ್ಗೆ ಇದ್ದಂತಹ ಚಿತ್ರರಂಗದ ಬಣ್ಣದ ಲೋಕದ ನಂಟು, ಹಾಗೆಯೇ ರಾಜಕಾರಣಿಗಳ ನಂಟು, ಈ ವ್ಯವಹಾರ ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕಥೆಗಳನ್ನು ಹೇಳ್ತಾ ಇದೆ. ಇದರ ಜೊತೆಗೆ 3 ತೆಲುಗು ನಟಿಯರು ಸಿ ಜೆ ರಾಯ್ ಅವರನ್ನು ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂತಹ ಒಂದು ಶಾಕಿಂಗ್ ಸಂಗತಿಯು ಕೂಡ ಬಹಿರಂಗವಾಗಿದ್ದರೆ, ಇದೇ ರಾಯ್ ವಿರುದ್ಧ ಈಗ ಮೃತಪಟ್ಟಿರುವಂತಹ ಡಿ ಕೆ ರವಿಯವರು ಅವತ್ತು ಸಮರವನ್ನು ಸಾರಿದ್ರು. ಯಾಕೆ ಸಮರವನ್ನು ಸಾರಿದ್ದು, ಏನದು ಆರೋಪ, ಈ ಎಲ್ಲ ವಿಚಾರಗಳು ಕೂಡ ಈಗ ಭಾರಿ ಚರ್ಚೆ ಆಗ್ತಿರುವಂಥದ್ದು. ಹಾಗಾದರೆ ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಿಮಗೆ 1 by 1 ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಬ್ಬ ಯಶಸ್ವಿ ಪುರುಷ ಅಥವಾ ಉದ್ಯಮಿ ಅಥವಾ ಒಬ್ಬ ವ್ಯಕ್ತಿಯ ಹಿಂದೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ಇರ್ತವೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿಗೆ ರಾಯ್. ಕಾನ್ಫಿಡೆಂಟ್ ಗ್ರೂಪ್ ಮೂಲಕ ಸುಮಾರು 850 ಕೋಟಿ ರೂಪಾಯಿಗಳನ್ನು, 850 ಕೋಟಿ ಅಂದರೆ ಹೆಚ್ಚು ಕಡಿಮೆ 1,000 ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿರುವಂತಹ ರಾಯ್ ಇವತ್ತಿಗೆ ಆತ ತೆಗೆದುಕೊಂಡಿರುವಂತಹ ನಿರ್ಧಾರ ಯಾವ ರೀತಿಯಾದದ್ದು ಅನ್ನೋದು ಈಗಿರುವಂತಹ ಒಂದು ಅನುಮಾನ. ಹಾಗೆಯೇ ಇಲ್ಲಿ ಎಲ್ಲೋ ಒಂದು ಕಡೆ ರಾಯ್ ವಿರುದ್ಧ ಅಥವಾ ರಾಯ್ ಮೇಲೆ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳು ಅಥವಾ ಅನುಮಾನಗಳು ಈ ಪ್ರಕರಣವನ್ನು ಮತ್ತೊಂದಷ್ಟು ದಿಕ್ಕಿಗೆ, ಬೇರೆ ಬೇರೆ ದಿಕ್ಕಿಗೆ ತಲುಪಿಸ್ತಿದೆ ಅನ್ನೋದು ಕೂಡ ಸತ್ಯ. ಈ ನಡುವೆ ಹಿರಿಯ ಪತ್ರಕರ್ತ ಮತ್ತು ಕಿಚ್ಚ ಸುದೀಪ್ ಅವರ ಆತ್ಮೀಯ, ಹಾಗೆಯೇ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನೇರ ಮತ್ತು ನಿಷ್ಠುರವಾಗಿ ಮಾತನಾಡುವಂಥ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ಬಹಿರಂಗವಾದಂತಹ ಮತ್ತು ಗಂಭೀರವಾದಂತಹ ಆಪಾದನೆಯನ್ನು ಹೊರಿಸಿದ್ದಾರೆ. ಖ್ಯಾತ ಉದ್ಯಮಿ ಸಿ ಜೆ ರಾಯ್ ಅವರದ್ದು ಅವರೇ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ, ಅವರನ್ನು ಮುಗಿಸುವಂತಹ ವ್ಯವಸ್ಥಿತವಾದಂಥ ಸಂಚಿದು ಅನ್ನುವಂಥದ್ದು ಇಲ್ಲಿ ಅವರ ಆಪ್ತನೂ ಕೂಡ, ಸಿ ಜೆ ರಾಯ್ ಅವರ ಆಪ್ತನೂ ಕೂಡ ಆಗಿದ್ದಂತಹ ಚಕ್ರವರ್ತಿ ಚಂದ್ರಚೂಡ್ ಆರೋಪವನ್ನು ಮಾಡಿದ್ದಾರೆ. ರಾಯ್ ಅವರು ಕಾಂಗ್ರೆಸ್ಗೆ ಫಂಡಿಂಗ್ ಮಾಡ್ತಿದ್ದಂಥ ಕಾರಣ ಕೇಂದ್ರ ಸರ್ಕಾರದ ಒತ್ತಡದಿಂದಾಗಿಯೇ ಈ ಘಟನೆ ನಡೆದಿದೆ ಅನ್ನುವಂಥದ್ದು ಇಲ್ಲಿ ನೇರವಾದಂಥ ಆರೋಪ ಚಕ್ರವರ್ತಿ ಚಂದ್ರಚೂಡ್ ಮಾಡಿರುವಂಥದ್ದು. ಹಾಗೆ ನೋಡಿದ್ರೆ ರಾಯ್ಗೆ ಈ ಚಿತ್ರರಂಗ ಮತ್ತು ರಾಜಕೀಯದ ವ್ಯಕ್ತಿಗಳ ಜೊತೆಗಿನ ನಂಟು ಇವತ್ತು ನಿನ್ನೆಯದಲ್ಲ, ಆರಂಭದಿಂದನೂ ಕೂಡ ಇರುವಂಥದ್ದು. ಸಿ ಜೆ ರಾಯ್ ಕೇವಲ ಉದ್ಯಮಿ ಅಲ್ಲ, ಅವರು ರಾಜಕೀಯ ನಾಯಕರಿಗೆ ದೊಡ್ಡ ಮಟ್ಟದ ಫಂಡನ್ನು ಹಾಕ್ಕೊಡ್ತಾ ಇದ್ರು. ಹ್ಯಾರಿಸು, ನಲಪಾಡು, ಜಾರ್ಜು ಅಂತಹ ಪ್ರಭಾವಿತ ಈ ರಾಜಕಾರಣಿಗಳಾಗಿದ್ದಾರೆ. ಅವ್ರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಆಗಿದ್ದರು. ಜೊತೆಗೆ ಅವರು ಹಣಕ್ಕೆ ಒಂದು ಹೆದರಿ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಅಲ್ಲ. ಸಣ್ಣ ಪುಟ್ಟ ಕಾರಣಗಳಿಗೆ ಇಂಥ ಕೆಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ವ್ಯಕ್ತಿಯೂ ಕೂಡ ಅಲ್ಲ ಅನ್ನೋದು ಕೂಡ ಸತ್ಯ. ರಾಜಕಾರಣಿಗಳ ಗೇಮ್ಗೆ ಸಿಲುಕಿದ್ರು, ಕೇಂದ್ರ ಸರ್ಕಾರದ ಒತ್ತಡ ಅಂತ ಹೇಳಿ ಕಾಣಿಸ್ತಿದೆ ಅನ್ನೋದನ್ನು ಕೂಡ ಆರೋಪ ಮಾಡಿ, ಜೊತೆಗೆ ಇಲ್ಲಿ ತನಿಖೆ ಆಗಬೇಕು, ಇಲ್ಲಿ ಕೇರಳ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಕೇರಳ ಕಾಂಗ್ರೆಸ್ಗೆ ಅವರು ಫಂಡಿಂಗ್ ಮಾಡ್ತಾ ಇದ್ರು, ಇದೇ ಕಾರಣಕ್ಕೆ ಅವರನ್ನು ಗುರಿಯಾಗಿಸಿ ಮುಗಿಸಲಾಗಿದೆಯಾ ಅನ್ನುವಂಥ ಅನುಮಾನವನ್ನು ಚಂದ್ರಚೂಡ್ ಈಗ ಹಾಕಿದ್ದಾರೆ. ಇದ್ರ ಜೊತೆಗೆ ಮತ್ತೊಂದು ಗಂಭೀರವಾದಂಥ ಆರೋಪವನ್ನು ಚಂದ್ರಚೂಡ್ ಮಾಡಿಬಿಟ್ಟಿದ್ದಾರೆ. ಏನದು ಅಂತೇಳಿ ಹೇಳಿದ್ರೆ, ಚಂದ್ರಚೂಡ್ ಅವರ ಪ್ರಕಾರ ರಾಯ್ ಅವರನ್ನು ಹಣದ ವಿಚಾರದಲ್ಲಿ ಬೆದರಿಸಿ ಮುಗಿಸೋಕ್ಕೆ ಸಾಧ್ಯವಾಗುವಂತಹ ವ್ಯಕ್ತಿ ಅವರಲ್ವೇ ಅಲ್ಲ. 2016ರಲ್ಲಿ ದೊಡ್ಡಬಳ್ಳಾಪುರ ರೆಸಾರ್ಟ್ ಒಂದರಲ್ಲಿ ತೆಲುಗಿನ 3 ಖ್ಯಾತ ನಟಿಯರು ಇವರನ್ನು ಟ್ರ್ಯಾಪ್ ಮಾಡುವಂಥ ಯತ್ನವನ್ನು ಮಾಡಿದ್ರು. ಅದು ಸುದ್ದಿ ಆಯಿತು. ಆ ಬಗ್ಗೆ ಅವರು ಕೂಡ ದೂರನ್ನು ಕೊಟ್ಟಿರಲಿಲ್ಲ. ಕಾಂಗ್ರೆಸ್ಗೆ ಹಣಕಾಸಿನ ನೆರವು ನೀಡುವವರನ್ನು ಹುಡುಕಿ IT ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಿದೆ. ಈ ಹಿಂದೆ ಆ ಹನಿ ಟ್ರಾಪ್ ಮಾಡುವಂಥ ಪ್ರಯತ್ನ ನಡೆದಾಗಲೂ ಕೂಡ ಇವರು ತುಂಬ ಈಸಿಯಾಗಿ ಬಚಾವಾಗಿದ್ದರು ಮತ್ತು ಇದರ ಬಗ್ಗೆ ಹೆಚ್ಚು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಅವತ್ತು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರೆ ಬಹುಶಃ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿದ್ವೇನೋ. ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿಯೇ ಇವರನ್ನು ಹೆಣೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂಥ ಆರೋಪವನ್ನು ಇಲ್ಲಿ ಚಂದ್ರಚೂಡ್ ಅವರು ಮಾಡಿದ್ದಾರೆ. ಇದು ಒಂದು ಭಾಗ ಆದರೆ, ಇನ್ನೊಂದು ಭಾಗ ಇದೇ ಸಿ ಜೆ ರಾಯ್ ಅವರ ಮತ್ತೊಂದು ಪುಟ ಈಗ ತೆರೆದುಕೊಳ್ಳುತ್ತಿದೆ. ಅದೇನು ಅಂತ ಹೇಳಿದ್ರೆ, ರಾಯ್ ವರ್ಸಸ್ ರವಿ. ಹೌದು, ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿರುವಂತಹ ಸಿ ಜೆ ರಾಯ್ ಅವರು ಡಿ ಕೆ ರವಿ ವಿರುದ್ಧ ತೊಡೆಯನ್ನು ತಟ್ಟಿದ್ರು. ಡಿ ಕೆ ರವಿ ಅವರು ಕೋಲಾರದಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಗಳ ಅಕ್ರಮದ ವಿರುದ್ಧ ಸಮರವನ್ನು ಸಾರಿದಂಥ ಸಂದರ್ಭದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನ ವಿಚಾರಕ್ಕೂ ಕೂಡ ಇವರು ಡಿ ಕೆ ರವಿ ಕೈ ಹಾಕಿದ್ರು ಅನ್ನುವಂತಹ ವಿಚಾರ ಗೊತ್ತಾಗಿತ್ತು. ಇನ್ನು ಸಾರ್ವಜನಿಕ ಸ್ವತ್ತಿನ ವಿಚಾರದಲ್ಲಿ ಜೈಲಿಗೆ ಹೋದರೂ ಕೂಡ ಪರವಾಗಿಲ್ಲ ಅಂಥೇಳಿ ಡಿ ಕೆ ರವಿ ಅವತ್ತೇ ಓಪನ್ ಆಗಿ ಚಾಲೆಂಜನ್ನು ಹಾಕಿದರು ಕಾನ್ಫಿಡೆಂಟ್ ಗ್ರೂಪ್ನ ವಿರುದ್ಧ. ಹೌದು,
ಇವತ್ತು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಇಲ್ಲ ಸರಿ, ಆದರೆ ಅವತ್ತು ಈ ಮೃತ IAS ಅಧಿಕಾರಿ DK ರವಿ ಅವರು ಒಂದು ಹಳೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅವರು ಮಾತನಾಡಿದಂಥ ಹಳೆಯ ವಿಡಿಯೋ ವೈರಲ್ ಆಗ್ತಿದೆ. ಈ ರಿಯಲ್ ಎಸ್ಟೇಟ್ ಕಂಪನಿಗಳ ಅಕ್ರಮಗಳನ್ನು DK ರವಿ ಅವರು ಮೊದಲಿಗೆ ಎತ್ತಿ ಬಯಲಿಗೆ ಎಳೆದಿದ್ರು. 2014ರಲ್ಲಿ ಕೋಲಾರ ಜಿಲ್ಲಾಧಿಕಾರಿಯಾಗಿದ್ದಂಥ DK ರವಿ ಅವರು ಕಾನ್ಫಿಡೆಂಟ್ ಗ್ರೂಪ್ ಕೋಲಾರದ ಪ್ರಾಜೆಕ್ಟ್ ಒಂದಕ್ಕೆ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಕಬಳಿಸಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ಈ ಬಗ್ಗೆ ತನಿಖೆ ಮಾಡಿ ಎಲ್ಲ ವಿವರಗಳನ್ನು ಕೂಡ ಬಯಲಿಗೆ ಎಳೆದಿದ್ರು. ಇದಾದ ಬಳಿಕ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು, ಕೆಲವೇ ವಾರದಲ್ಲಿ DK ರವಿ ಅವರನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸಲಾಗಿತ್ತು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಒಗ್ಗಯ್ಯನ ದಿನ್ನೆ ಅನ್ನುವಂಥದ್ದು ಈ ಒಂದು ವಿವಾದಿತ ಪ್ರದೇಶ. ಇಲ್ಲಿ 150 ಎಕರೆ ಜಮೀನನ್ನು ಗಾಲ್ಫ್ ಕೋರ್ಟ್ ಮತ್ತು ವಿಲ್ಲಾ ಅಭಿವೃದ್ಧಿ ಮಾಡುವಂಥ ಉದ್ದೇಶದಿಂದ ಈ ಯೋಜನೆಯ ಕಾರಣಕ್ಕೆ ಸರ್ಕಾರಿ ಜಮೀನಾಗಿರುವಂತಹ ಸುಮಾರು 40 ಎಕರೆಗೂ ಕೂಡ ಹೆಚ್ಚು ಭೂಮಿಯನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಒತ್ತುವರಿ ಮಾಡಿಕೊಂಡಿದ್ದರು. ಈ ಅಕ್ರಮವನ್ನು ಪತ್ತೆ ಮಾಡಿದಂಥ DK ರವಿ ಅವರ ಒಂದು ಕಾರ್ಯಕ್ಕೆ ಅವಾಗ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅಟ್ ದಿ ಸೇಮ್ ಟೈಮ್ ದಾಖಲೆ ಸಮೇತ ಅದನ್ನು ಸಾಬೀತು ಮಾಡಿದರು. ಅಷ್ಟೇ ಅಲ್ಲದೆ ಒತ್ತುವರಿ ತೆರವು ಮಾಡಿದ್ರು ಕೂಡ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು DK ರವಿ ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು. ಬಟ್ DK ರವಿ ಕೇರ್ ಮಾಡಿರಲಿಲ್ಲ. ಇನ್ನು ಸಾರ್ವಜನಿಕ ಸ್ವತ್ತಿನ ವಿಚಾರದಲ್ಲಿ ಜೈಲಿಗೆ ಹೋದರೂ ಕೂಡ ನಾನು ಪರವಾಗಿಲ್ಲ, ಕೇಸ್ ಬುಕ್ ಮಾಡ್ತೀನಿ ಅಂತಲೂ ಕೂಡ DK ರವಿ ಚಾಲೆಂಜ್ ಹಾಕಿದರು. ಆ ಸಂದರ್ಭದಲ್ಲಿ ಈ ಹೈಕೋರ್ಟ್ನಿಂದ ಕೇಸ್ಗೆ ತಡೆ ತಂದು ಆ ಬಳಿಕ ಯೋಜನೆಯನ್ನು ಅಧಿಕೃತವಾಗಿ ಪೂರ್ಣಗೊಳಿಸಲಾಯಿತು. ಇನ್ನು ಕಾನ್ಫಿಡೆಂಟ್ ಗ್ರೂಪ್ನ ಭೂ ಕಬಳಿಕೆಯ ಕುರಿತು ಮೃತ IAS ಅಧಿಕಾರಿ DK ರವಿ ಅವರು ಮಾತನಾಡಿರುವಂತಹ 12 ವರ್ಷ ಹಳೆಯ ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಈಗ ಈ ಪ್ರಕರಣಕ್ಕೂ ಹಳೆಯ DK ರವಿ ಅವರ ಒಂದಷ್ಟು ಪ್ರಕರಣಕ್ಕೂ ಅಲ್ಲಿ ಬೆಂಗಳೂರಿನ ತೆರಿಗೆ ಇಲಾಖೆಯ ವರ್ಗಾವಣೆ ಮಾಡಿದ್ರಲ್ಲ ಅವರನ್ನು, ಆ ಪ್ರಕರಣಕ್ಕೂ ಜೊತೆಗೆ ಕೋಲಾರದ ಭೂ ಕಬಳಿಕೆ ಪ್ರಕರಣಕ್ಕೂ ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕು ಕೂಡ ಆಗ್ತಿದೆ. ಹೀಗಾಗಿ ಈ ಪ್ರಕರಣ ಈಗ ಒಂದೊಂದಾಗಿ ವಿಚಾರಣೆ ಮಾಡ್ತಾ ಹೋದರೆ ಬೇರೆ ಬೇರೆ ವಿಚಾರಗಳು ಕೂಡ ಬಯಲಾಗಬಹುದು ಅನ್ನೋಂಥ ಅನುಮಾನ ಮೂಡಿರೋದಂತೂ ಸತ್ಯ. ಬಟ್ ಸದ್ಯಕ್ಕಂತೂ ನಿಗೂಢನೇ ಈ ಪ್ರಕರಣದಲ್ಲಿ ಏನಾಗಿದೆ, ನಿಜವಾಗ್ಲೂ ಕೂಡ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು, ಆಮೇಲೆ DK ರವಿ ಪ್ರಕರಣ, ಹನಿ ಟ್ರಾಪ್ ಇವೆಲ್ಲವೂ ಕೂಡ ಈಗ ನಿಗೂಢವಾಗಿದ್ದಾವೆ. ಹಾಗೆಯೇ ಒಂದಷ್ಟು ರಾಜಕಾರಣಿಗಳ ಲಿಂಕು, ಆಮೇಲೆ ಪ್ರತಿಯೊಂದನ್ನು ಕೂಡ ಡೈರಿಯಲ್ಲಿ ಬರೆಯುವಂಥ ಹವ್ಯಾಸ ಬೇರೆ ಇರೋದರಿಂದ ಆ ಡೈರಿಯಲ್ಲಿ ಇರುವಂಥ ವಿಚಾರಗಳು ಇವೆಲ್ಲವೂ ಕೂಡ ಈಗ ಹೊರಗಡೆ ಬಂದರೆ ಯಾರ್ಯಾರ ಬಂಡವಾಳ ಬಯಲಾಗುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಕಾದೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಓವರಾಲ್ ಆಗಿ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.